ಗಲ್ಫ್ ಯುದ್ಧ ಹೋಟೆಲ್ಗಳ ಕಿಚನ್ಗಳನ್ನೇ ಅಲ್ಲಾಡಿಸ್ತಾ ಇದೆ. ವಾಣಿಜ್ಯ ಸಿಲಿಂಡರ್ ಪೂರೈಕೆಗೆ ಕ್ರಮ ಕೈಗೊಳ್ಳುವ ಭರವಸೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದ್ರೂ ಅದು ಕಾರ್ಯರೂಪಕ್ಕೆ ಬರೋದಕ್ಕೆ ಸಮಯಾವಕಾಶ ಬೇಕು ಅನ್ನುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದರಿಂದಾಗಿ ರಾಜ್ಯದಲ್ಲಿ ಹೋಟೆಲ್ಗಳಿಗೆ ಹಲವು ಕಡೆ ಬಾಗಿಲು ಹಾಕಲಾಗ್ತಾ ಇದೆ. ದೊಡ್ಡ ಹೋಟೆಲ್ಗಳವರು ಮೆನು ಕಟ್ ಮಾಡಿ ವ್ಯಾಪಾರ ಮುಂದುವರಿಸೋದಕ್ಕೆ ಬೇಕಾದಂಥ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಇದು ಅಕ್ಷರಶಃ ಕಸರತ್ತಾಗಿ ಮುಂದುವರೆದಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಗ್ಯಾಸ್ ಬಂದ್. ವಾಣಿಜ್ಯ ಬಳಕೆಯ LPG ಸಿಲಿಂಡರ್ಗಳ ಪೂರೈಕೆಯಲ್ಲಿ ಆಗಿರುವಂತಹ ವ್ಯತ್ಯಯ ಬಗೆಹರಿದಿಲ್ಲ. ಯಾಕಂದರೆ ನಿನ್ನೆ ಲೋಕಸಭೆಯಲ್ಲಿ ಕೇಂದ್ರ ಪೆಟ್ರೋಲಿಯಂ ಸಚಿವರು ಭರವಸೆಯನ್ನು ಕೊಟ್ಟಿದ್ರು, ನಾಳೆಯಿಂದ ವಾಣಿಜ್ಯ ಗ್ಯಾಸ್ಗಳ ಪೂರೈಕೆಯನ್ನು ಮಾಡಿಸ್ತೀವಿ ಅಂತ ಹೇಳಿ. ಆದರೆ ಹೋಟೆಲ್ಗಳು ತಾಳ್ಮೆಯಿಂದ ಕಾಯಲೇಬೇಕಿದೆ ಅಂತೇಳಿ ಆಹಾರ ಸಚಿವ KH ಮುನಿಯಪ್ಪ ಇವತ್ತು ಹೇಳಿದ್ದಾರೆ. ಇನ್ನು ಒಂದು ವಾರದಿಂದ 10 ದಿನಗಳವರೆಗೆ ಪರಿಸ್ಥಿತಿ ಸುಧಾರಿಸುವುದಿಲ್ಲ ಅಂತ ರಾಜ್ಯ ಸರ್ಕಾರ ನೇರವಾಗಿಯೇ ಒಪ್ಪಿಕೊಂಡಿದೆ. ಮತ್ತೊಂದೆಡೆ ಗ್ಯಾಸ್ ಸರಬರಾಜು ಸರಿಯಾಗಿ ನಡೆಯದೇ ಇರೋದ್ರಿಂದಾಗಿ ಹೋಟೆಲ್ಗಳನ್ನು ಮುಚ್ಚಲೇಬೇಕಾದ ಪರಿಸ್ಥಿತಿ ಹಲವೆಡೆ ಶುರುವಾಗಿದೆ. ಇದು ನಾನಾ ರೀತಿಯಾದಂತಹ ಪರಿಣಾಮಗಳನ್ನು ಈಗಾಗಲೇ ಬೀರೋದಕ್ಕೆ ಶುರು ಮಾಡಿದೆ. ಹೊಸ ರೀತಿಯಲ್ಲಿ ಈಗಿರುವಂತಹ ಗ್ಯಾಸನ್ನೇ ಬಳಸಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡುವಂತಹ ಪ್ರಯತ್ನ ಒಂದು ಕಡೆ ಸಾಗ್ತಾ ಇದೆ. ಸೌದೆ ಒಲೆಗಳನ್ನು ಹಾಕ್ತಾ ಇದ್ದಾರೆ. ಆದರೆ ಸೌದೆ ಒಲೆಗಳನ್ನು ಹಾಕ್ತಾ ಇದ್ದಂಗೆ ಅರಣ್ಯ ಇಲಾಖೆಯವರು ಅಲರ್ಟ್ ಆಗಿದ್ದಾರೆ. ಕಟ್ಟಿಗೆ ತರೋದ್ರ ಮೇಲ್ಗಡೆ ಕೂಡ ಮಾನಿಟರ್ ಮಾಡಿ ಅನ್ನುವಂತಹ ವಿಚಾರದಲ್ಲಿ ಅರಣ್ಯ ಇಲಾಖೆ ಕೂಡ ಈಗ ಅದನ್ನು ಮಾನಿಟರ್ ಮಾಡೋದಕ್ಕೆ ಶುರು ಮಾಡಿದೆ. ಹೀಗೆ ಒಂದು ಯುದ್ಧ ಯಾವ್ಯಾವ ಸ್ವರೂಪಗಳ ಪರಿಣಾಮವನ್ನು ಜಾಗತಿಕವಾಗಿ ಬೀರಬಹುದು ಅನ್ನೋದಕ್ಕೆ ಇರಾನ್ ಮೇಲೆ ನಡೀತಾ ಇರುವಂತಹ ಯುದ್ಧ ಜ್ವಲಂತ ಉದಾಹರಣೆಯಾಗಿ ನಮ್ಮ ಕಣ್ಣ ಮುಂದೆ ಇರುವಂಥದ್ದು. ಅದರ ಬಗ್ಗೆ ವಿವರವಾದಂಥ ವರದಿ ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಟ್ರಬಲ್ ಶೂಟರ್. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಅನ್ನೋದರ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರಗಳು ಆಗ್ತಾ ಇಲ್ಲ, ಇದುವರೆಗೆ ಆಗಿಲ್ಲ. ಬಹುಶಃ ಹೈಕಮಾಂಡ್ ಅವರು ಅದನ್ನು ಪರಿಗಣಿಸ್ಬೋದು, ಏನು ಮಾಡ್ಬೋದು ಅದು ಅವರ ವಿಚಾರಗಳು. ಆದರೆ ಒಂದು ವಿಚಾರದಲ್ಲಿ ಮಾತ್ರ ಶಿವಕುಮಾರ್ ಅವರ ರೂಲ್ ಬದಲಾಗ್ತಾ ಇಲ್ಲ. ಬಹುತೇಕ ಕಳೆದ 20-25 ವರ್ಷಗಳ ಅಂತರದಲ್ಲಿದೆ. ಇದು ಕೇವಲ ಇಂದಿನಿಂದಲ್ಲ, ಇದು ಅವ್ರಿಗೆ ಇದೊಂದು ಕೆಲಸ ಮಾತ್ರ ಪರ್ಮನೆಂಟ್ ಆಗಿದೆ. ಅದುವೇ ಕಾಂಗ್ರೆಸ್ನಲ್ಲಿ ಶಾಸಕರನ್ನು ಸೆಳೆಯುವಂತಹ ಸಂಕಟ ಬಂದಾಗ ಪಕ್ಷದ ಹೈಕಮಾಂಡ್ ನಾಯಕರಿಗೆ ಮೊದಲು ನೆನಪಾಗುವ ಹೆಸರು ಶಿವಕುಮಾರ್ ಅನ್ನುವಂಥದ್ದು ದೃಢಪಟ್ಟಿದೆ. ಈ ಹಿಂದೆ ಮಹಾರಾಷ್ಟ್ರದ ಶಾಸಕರನ್ನ 2004ರ ವೇಳೆಯಲ್ಲಿ ಆ ಒಂದು ಟಾಸ್ಕ್ ಅನ್ನು ನಿಭಾಯಿಸಿದ್ರು. ಹಾಗೆಯೇ ಗುಜರಾತ್ನ ಶಾಸಕರಿಗೆ 2016-17ರ ಅವಧಿಯಲ್ಲಿ ಅವರಿಗೆ ಆಶ್ರಯವನ್ನು ಕೊಡುವಂತಹ ಕೆಲಸವನ್ನು ಮಾಡಿದರು. ಈಗ ಶಿವಕುಮಾರ್ ಅವರು ಒಡಿಶಾದ ಶಾಸಕರ ರಕ್ಷಣೆಗೆ ನಿಂತಿದ್ದಾರೆ. ಇದರ ನಡುವೆ ಅವರು ಹೇಳ್ತಾ ಇರುವಂತಹ ಮಾತು ಕೂಡ ಬಹಳ ಸ್ವಾರಸ್ಯಕರವಾಗಿದೆ. ಅದನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಗ್ಯಾಸ್ ಬಂದ್ ಆಗಿರೋದ್ರಿಂದಾಗಿ ಎದುರಾಗ್ತಾ ಇರುವಂತಹ ಸಮಸ್ಯೆಗಳು ಹೇಗಿದ್ದಾವೆ, ಯಾವ್ಯಾವ ಸ್ವರೂಪದಲ್ಲಿ ಇದು ವಿಸ್ತೃತಗೊಳ್ತಾ ಇದ್ದಾವೆ, ಯಾವ್ಯಾವ ಪರಿಣಾಮಗಳನ್ನು ಬೀರ್ತಾ ಇದೆ ಮತ್ತು ಗ್ಯಾಸ್ ಪೂರೈಕೆ ಯಾವಾಗ ಸರಿ ಹೋಗಬಹುದು ಅನ್ನುವಂತಹ ವಿಚಾರದಲ್ಲಿ ಸರ್ಕಾರದ ಕಡೆಯಿಂದ ಸಿಗ್ತಾ ಇರುವಂತಹ ಮಾಹಿತಿ ಎಂಥದ್ದು ಅನ್ನೋದು ನಿಮಗೆ ಈ ವರದಿ ಮೂಲಕ ತೋರಿಸ್ತೀನಿ. ನಾಳೆ ಅಥವಾ ನಾಡಿದ್ದು ಗ್ಯಾಸ್ ಸಿಗಲಿಲ್ಲ ಅಂತಂದ್ರೆ ನಾವು ಸ್ಟ್ರೇಟ್ ಅವೇ ಹೋಟೆಲ್ ಬಂದ್ ಮಾಡಬೇಕಾಗುತ್ತೆ. ಡೈಲಿ ಒಂದು 10-20 ಐಟಮ್ ಕೊಡ್ತಿದ್ದೇವೆ, ಈಗ ಒಂದು 2 ಐಟಮ್ ಅಷ್ಟೇ. ಒಂದು ವೇಳೆ ಆಟ ನಿಂತೋಗ್ಬಿಟ್ರೆ ನಾವು ಏನು ಮಾಡೋಣ, ಅದೇ ನಾವು ಹೆಂಡತಿ ಮಕ್ಳು ಕರ್ಕೊಂಡು ನ್ಯಾಣ ಹಾಕಬೇಕಾಗ್ತದೆ ಅಷ್ಟೇ. ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕ ಯುದ್ಧದಿಂದಾಗಿ ಭಾರತದ ಮೇಲೆ ಅದರ ನೇರ ಪರಿಣಾಮ ಬಿದ್ದಿದೆ. ದೇಶದುದ್ದಕ್ಕೂ ಅಡುಗೆ ಅನಿಲದ ಅಭಾವ ಕಾಡ್ತಿದೆ. ರಾಜ್ಯದಲ್ಲೂ ಸಿಲಿಂಡರ್ಗಾಗಿ ಜನರು ಬೀದಿಗಿಳಿದಿದ್ದಾರೆ. ಏಜೆನ್ಸಿಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರಿನ ಏಜೆನ್ಸಿ ಮುಂದೆ ಜನ ಜಮಾಯಿಸಿದ್ದರು. ಆನ್ಲೈನ್ನಲ್ಲಿ ಸರ್ವರ್ ಸಮಸ್ಯೆ ಇದ್ದ ಕಾರಣಕ್ಕೆ ಏಜೆನ್ಸಿಗೆ ಬಂದಿದ್ದರು. ಬೆಂಗಳೂರಿನ ಶಿವಾಜಿನಗರದಲ್ಲಿ ಜನರು ಸಿಲಿಂಡರ್ಗಾಗಿ ಕಾದು ಕೂತಿದ್ದರು. ಖಾಲಿ ಸಿಲಿಂಡರ್ ಹಿಡ್ಕೊಂಡು ನಾ ಮುಂದು ತಾ ಮುಂದು ಅಂತ ಕ್ಯೂ ನಿಂತಿದ್ದರು. ವಿತರಕರೊಂದಿಗೆ ವಾಗ್ವಾದವೂ ನಡೆಯಿತು. ಕಲಬುರಗಿ ಜಿಲ್ಲೆ ಸೇಡಂಪಟ್ಟಣದ ವೆಂಕಟೇಶ್ವರ ಬಡಾವಣೆಯಲ್ಲೂ ಗ್ಯಾಸ್ಗಾಗಿ ಗ್ರಾಹಕರು ಕ್ಯೂ ನಿಂತಿದ್ದರು. ಸುಡುವ ಬಿಸಿಲಿನಲ್ಲೂ ಖಾಲಿ ಸಿಲಿಂಡರ್ ಇಟ್ಕೊಂಡು ಕಾದು ನಿಂತಿದ್ದರು.
ಕೆಜಿಎಫ್ನಲ್ಲಿ ಆಟೋ ಎಲ್ಪಿಜಿಗಾಗಿ ಉದ್ದುದ್ದ ಕ್ಯೂ ಇತ್ತು. ರಸ್ತೆ ಪಕ್ಕದಲ್ಲಿ ಕಿಲೋಮೀಟರ್ವರೆಗೂ ಆಟೋಗಳು ಕ್ಯೂ ಇತ್ತು. 2 kilometer gas bunk issue. ಚಾಮರಾಜನಗರದಲ್ಲಿರುವ ಆಟೋ ಗ್ಯಾಸ್ ಬಂಕ್ಗಳು ಬಂದಾಗಿವೆ. ಗ್ಯಾಸ್ ತುಂಬಿಸಲು ಚಾಲಕರು ಪರದಾಡುತ್ತಿದ್ದಾರೆ. ಏನಾಗಿದೆ ಅಂದರೆ ಬೆಳಗ್ಗೆ ಎದ್ದರೆ ಇದನ್ನೇ ನಮ್ಗೆ ಜೀವನ ಮಾಡೋದು ನಾವು, ಬೇರೆ ಇನ್ಯಾವುದೂ ಜೀವನ ಮಾಡ್ತಾ ಇಲ್ಲ. ಇದು ಬೇಕು ನಮಗೆ. ಈಗ ಅವ್ರು ಯಾವಾಗ ಪರಿಹರಿಸ್ತಾರೋ ಗೊತ್ತಿಲ್ಲ ನಮಗೆ. ಈಗ ನಮ್ಮ ಗ್ಯಾಸಿಂದ ಇಲ್ಲದೋದ್ರಿಂದ ಎಷ್ಟು ತೊಂದರೆಗಳಾಯ್ತದೆ ಅಂದರೆ ತುಂಬ ತೊಂದರೆಗಳಾಯ್ತದೆ. ಯಾಕಂದರೆ ಬೆಳಗಿನ ಸಾಯಂಕಾಲ ಇದರಲ್ಲೇ ಜೀವನ ಮಾಡ್ತೀವಿ ನಾವು. ಬೆಳಗ್ಗೆ ಇದ್ದರೆ ಮನೆ ಸಂಸಾರ ಅಂತ ಹೇಳಿದ್ರು ಮಕ್ಕಳು ಅವೆಲ್ಲ ಕರ್ಕೊಂಡು ಹೋಗ್ಬೇಕು, ನೋಡ್ಬೇಕು ನಾವು. ಈಗ ಇದನ್ನು ನಂಬ್ಕೊಂಡು ನಾವು ಹೆಂಗೆ ಜೀವನ ಮಾಡೋಣ? ಈಗ ಇದೇ ಇಲ್ಲ ಅಂದರೆ ಮತ್ತೆ ಜೀವನ ಮಾಡೋದು ಹೆಂಗೆ? ಒಂದು ವೇಳೆ ಆಟ ನಿಂತೋಗ್ಬಿಟ್ರೆ ನಾವು ಏನು ಮಾಡೋಣ? ಅದೇ ನಾವು ಹೆಂಡತಿ ಮಕ್ಕಳು ಕರ್ಕೊಂಡು ನ್ಯಾಣ ಹಾಕಬೇಕಾಗ್ತದೆ ಅಷ್ಟೇ. ಇನ್ನು ಹೋಟೆಲ್ ಉದ್ಯಮದ ಮೇಲೂ ಗ್ಯಾಸ್ ಅಭಾವದ ನೇರ ಹೊಡೆತ ಬಿದ್ದಿದೆ. ಚಿಕ್ಕೋಡಿಯ ಹೋಟೆಲ್ ಮಾಲೀಕರೊಬ್ಬರು ಮೆನು ಕಡಿತ ಮಾಡಿದ್ದಾರೆ. ಗ್ಯಾಸ್ ಸಿಗದೆ ಹೋದ್ರೆ ಹೋಟೆಲನ್ನೇ ಬಂದ್ ಮಾಡಲು ನಿರ್ಧರಿಸಿದ್ದಾರೆ. ನಮ್ದು ಒಂದು ಬೇಡಿಕೆ ಅಂತಂದರೆ ಗ್ಯಾಸ್ ಎಷ್ಟು ಈಸಿ ನಮಗೆ ಅವೈಲೇಬಲ್ ಆಗುತ್ತೋ ಹೋಟೆಲ್ ರನ್ ಮಾಡೋಕ್ಕೂ ನಮ್ಗೆ ಅಷ್ಟು ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ನಾವು ಬೇರೆ ಡಿಸಿಷನ್ ಏನು ಮಾಡೋಕ್ಕಾಗಲ್ಲ. ಇನ್ನು ನಾಳೆ ಅಥವಾ ನಾಡಿದ್ದು ಗ್ಯಾಸ್ ಸಿಗಲಿಲ್ಲ ಅಂತಂದರೆ ನಾವು ಸ್ಟ್ರೇಟ್ ಅವೇ ಹೋಟೆಲ್ ಬಂದ್ ಮಾಡಬೇಕಾಗುತ್ತೆ. ಇದು ಬಿಟ್ಟರೆ ಬೇರೆ ಮಾತ್ರ ಏನೂ ಪರ್ಯಾಯನೇ ಇಲ್ಲ. ಗದಗ್ನ ಬಸ್ ನಿಲ್ದಾಣದಲ್ಲಿ ಹೋಟೆಲ್ಗೆ ಬೀಗ ಹಾಕಲಾಗಿದೆ. ಪಲಾವ್, ಬರೀ ಪ್ಲೇನ್ ದೋಸೆ ಮಾತ್ರ ಸಿಗ್ತಿದೆ. ದೋಸೆಗೆ ಸಾಂಬಾರಿಲ್ಲ, ಚಟ್ನಿ ಇಲ್ಲ, ಊಟ ಇಲ್ಲ, ಬಜ್ಜಿ ಪೂರಿಯೂ ಇಲ್ಲವಾಗಿದೆ. 2 ಐಟಮ್ ಕೊಡ್ತೇವೆ, ಅದು ಕೂಡ ಗ್ಯಾಸ್ ಈಗ ಖತಮ್ ಆಗೋ ತನಕ ಒಂದು 5 ಕೆಜಿ ನಿನ್ನೆ ಬಾಗಲಕೋಟೆ ಹೋಗಿ ತಗೊಂಡು ಬಂದೇವೆ. 500 ರೂಪಾಯಿ ಅದು ರೇಟ್ ಆ್ಯಕ್ಚುಲಿ. 700 ರೂಪಾಯಿ ಕೊಟ್ಟು 200 ರೂಪಾಯಿ ಒಂದು ಸಿಲಿಂಡರ್ಗೆ ಜಾಸ್ತಿ ಕೊಟ್ಟು ತಗೊಂಡು ಬಂದೇವೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಿಗೂ ಗ್ಯಾಸ್ಟ್ರಿಕ್ ಕಾಡುತ್ತಿದೆ. ತಾತ್ಕಾಲಿಕವಾಗಿ ಕೆಲವು ಫುಡ್ ಐಟಂಗಳನ್ನು ಕೈಬಿಟ್ಟಿದೆ ಎಂಪೈರ್ ಹೋಟೆಲ್. ನಾನ್ ವೆಜ್ ಪ್ರಿಯರಿಗೆ ಬಿಸಿ ತಟ್ಟಿದ್ದು, ಹೆಚ್ಚು ಗ್ಯಾಸ್ ಬಳಕೆಯಾಗುವ ಆಹಾರ ಪದಾರ್ಥಗಳಿಗೆ ಬ್ರೇಕ್ ಹಾಕಲಾಗಿದೆ. ಮೆನು ರಿಡಕ್ಷನ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 100 ಐಟಮ್ಸ್ ಇದ್ದರೆ ವಿವ್ ಕಮ್ ಡೌನ್ ಟು ಅಬೌಟ್ 15 ಐಟಮ್ಸ್. ಅದರಲ್ಲಿ ಮೇನ್ ಫೋಕಸ್ ನಮ್ಮ ರೈಸ್ ಐಟಮ್ಸು, ಗ್ರೇವಿ ಐಟಮ್ಸು, ನಮ್ಮ ತಂದೂರಿ ಐಟಮ್ಸ್. ಯಾಕೆ ತಂದೂರಿಗೆ ನಾವು ಗ್ಯಾಸ್ ಯೂಸ್ ಮಾಡಲ್ಲ, ಚಾರ್ಕೋಲೇ ಯೂಸ್ ಮಾಡೋದು. ಬಟ್ ಮೆಜಾರಿಟಿ ರೆಸ್ಟೋರೆಂಟ್ಸು ಸಿಟಿ ಒಳಗಡೆ ಮೋರ್ ಓರ್ ಲೆಸ್ ಕ್ರಂಚ್ ಇದೆ, ಗ್ಯಾಸ್ ಶಾರ್ಟೇಜ್ ಇದೆ. ಧಾರವಾಡದಲ್ಲಿ ಗ್ಯಾಸ್ ಸಿಗದೆ ಪಿಜಿಗಳಲ್ಲಿ ಮೆನು ಬದಲಿಸಲಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯಲ್ಲಿರುವವರು ಕಾಲೇಜುಗಳಿಗೆ ಹೋಗುವವರಿಗೂ ತೊಂದರೆ ಎದುರಾಗಿದೆ. ಪಿಜಿಗಳಿಗೆ ಗ್ಯಾಸ್ ಕೊಡಿ ಎಂಬ ಬೇಡಿಕೆ ಹೆಚ್ಚಾಗಿದೆ. ಸರ್, ನಾವು ಮೆಸ್ ನಡ್ಸೋಕೆ 2 ಇಯರ್ಸ್ ಆಯಿತು. ಬಟ್ ನಮ್ಗೆ ಇಲ್ಲಿವರೆಗೂ ಕೂಡ ಯಾವುದೂ ಥರದ ಪ್ರಾಬ್ಲಮ್ ಬಂದಿಲ್ಲ. ಬಟ್ ಈ ಟೈಮ್ ಈಗ ಯುದ್ಧ ಆಗಿರೋ ಸಂಬಂಧ ಸಿಲಿಂಡರ್ದು ಪ್ರಾಬ್ಲಮ್, ಅದು ಕಮರ್ಷಿಯಲ್ದು ಎಲ್ಲಿ ಸಿಗ್ತಾನೇ ಇಲ್ಲ. ಸೊ ಇವಾಗ ಏನಾಗಿದೆ ಅಂದರೆ ಸಿಲಿಂಡರ್ನೇ ಸಿಗ್ತಾ ಇಲ್ಲ. ಸೊ ಸಿಲಿಂಡರ್ ಸಿಗ್ತಾ ಇಲ್ಲ ಅಂದರೆ ನಾವು ಇವಾಗ ಏನು ಮಾಡಿದ್ದೀವಿ, ಪೂರಿ ಆಗಲಿ, ಇಡ್ಲಿ ಆಗಲಿ, ವಡೆ ಐಟಮ್ ಏನು ಐಲಿ ಐಟಮ್ಸ್ ಇರ್ಬೋದು, ಮತ್ತು ದೋಸೆ ಇರ್ಬೋದು. ಸೊ ಯಾಕಂದ್ರೆ ಸಿಲಿಂಡರ್ ಜಾಸ್ತಿ ಯೂಸೇಜ್ ಹೋಗುತ್ತಲ್ವ, ಸೊ ಅದನ್ನು ನಾವು ಬಿಟ್ಬಿಟ್ಟಿದ್ದೀವಿ ಇವಾಗ. ಸೊ ಮಕ್ಕಳಿಗೆ ಇವಾಗ ಇನ್ನೊಂದೇನಾಗಿದೆ, ರೈಸ್ ಐಟಮು ಮತ್ತು ಸಾಂಬಾರು, ಪಲ್ಯ ಅಷ್ಟೇ ಕೊಡಬೇಕು. ಗ್ಯಾಸ್ ಒಲೆ ಜಾಗಕ್ಕೆ ಬಂತು ಸೌದೆ ಒಲೆ. ಹೋಟೆಲ್ಗಳ ಮೇಲ್ಛಾವಣಿಗಳೇ ಕಿಚನ್. ಉಡುಪಿಯಲ್ಲಿ ಹೋಟೆಲ್ನ ಮೇಲ್ಛಾವಣಿಯೇ ಇದೀಗ ಕಿಚನ್ ಆಗಿದೆ. ಸ್ಟಾರ್ ಹೋಟೆಲ್ಗಳ ಮೇಲ್ಛಾವಣಿಗಳ ಮೇಲೆ ಸೌದೆ ಒಲೆ ಹೂಡಿಕೊಂಡು ಅಡುಗೆ ಮಾಡಲಾಗ್ತಿದೆ. ಸ್ಟಾರ್ ಹೋಟೆಲ್ ಶೆಫ್ಗಳೇ ಈಗ ಸೌದೆ ಒಲೆ ಅಡುಗೆ ಮಾಡುತ್ತಿದ್ದಾರೆ. ಗ್ಯಾಸ್ನ ಸಮಸ್ಯೆಯಿಂದ ಹೋಟೆಲ್ ಉದ್ಯಮಕ್ಕೆ ಬಹಳಷ್ಟು ತೊಡಕಾಗಿರುವಂಥದ್ದು. ಒಂದಿಷ್ಟು ಸಮಸ್ಯೆಗಳ ಆಗರವಾಗಿ ಹೋಟೆಲ್ ಉದ್ಯಮ ಈಗ ಸೃಷ್ಟಿಯಾಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಗ್ಯಾಸ್ನ ಸರಿಯಾದ ಪೂರೈಕೆಗಳು ಇಲ್ಲದಿರುವಂಥದ್ದು. ಸುಮಾರು 40 ವರ್ಷದ ಪ್ರತಿಷ್ಠಿತ ಉಡುಪಿಯ ಕಿದೂರು ಹೋಟೆಲ್ನಲ್ಲಿ ಕೂಡ ಗ್ಯಾಸ್ನ ಸಮಸ್ಯೆ ಎದುರಾಗಿರುವಂಥದ್ದು ನಾವು ದೃಶ್ಯದಲ್ಲಿ ಗಮನಿಸುತ್ತಿರುವಂತೆ ಸೌದೆ ಒಲೆಗೆ ಮಾರು ಹೋಗಿರುವಂಥದ್ದು. ಯಾರ್ಯಾರು ಬರ್ತಾರೆ ಊಟಕ್ಕೆ ಅವರಿಗೆ ಬೇಕಾದ ಮೆನು ಸಿಗಲ್ಲ. ಅಂದ್ರೆ ಕಂಪ್ಲೀಟು ಏನು ಮೆನು ನಾವು ಫುಲ್ ಮೆನು ಕೊಟ್ಟು ಆರ್ಡರ್ಸ್ ತಗೊಳ್ತಿದ್ವಿ, ಅದು ಆರ್ಡರ್ಸ್ ನಿಲ್ಲಿಸ್ಬೇಕಾಗುತ್ತೆ. ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ಏನೇನು ಐಟಮ್ ಕೊಡ್ಬೋದು ನಾವು ಆ ಐಟಮ್ ಮಾತ್ರ ಕೊಡ್ತಾ ಇದ್ದೀವಿ. ಕಲಬುರಗಿಯಲ್ಲಿ ಸೌದೆ ಒಲೆ ಬಳಕೆಯೇ ಇದೀಗ ಅನಿವಾರ್ಯವಾಗಿದೆ. ನಾವೀಗ ಕಲಬುರಗಿಯ ಒಂದು ಹೋಟೆಲ್ನಲ್ಲಿದ್ದೀವಿ. ಈ ಹೋಟೆಲ್ನಲ್ಲಿ ಅಂತಂದರೆ ಈಗ ವಡೆ ಆಗಲಿ, ಬೇರೆ ಬೇರೆ ಏನು ಟಿಫಿನ್ ಮಾಡುವಂಥ ಪದಾರ್ಥಗಳು ಎಲ್ಲವೂ ಕೂಡ ಈಗ ಸೌದೆ ಒಲೆ ಮೇಲೆ ಮಾಡ್ತಾ ಇರುವಂಥದ್ದು. ಏನಂತಂದರೆ ಇದು ಸಾಕಷ್ಟು ಪ್ರತಿನಿತ್ಯ ಕೂಡ ಸಾವಿರಾರು ಜನ ಬಂದು ಈ ಒಂದು ಹೋಟೆಲ್ನಲ್ಲಿ ಈಗ ತಿಂಡಿ ತಿನಿಸುಗಳನ್ನು ತಿಂತಾರೆ. ತಮಗೆ ನೆಚ್ಚಿನ ಖಾದ್ಯಗಳ ಬಗ್ಗೆ ಆರ್ಡ್ರನ್ನು ಮಾಡ್ಕೊಂಡು ತಗೊಂಡ್ಕೊಂತ ಆರ್ಡ್ರನ್ನು ಮಾಡ್ತಾರೆ. ಆದರೆ ಇಲ್ಲಿ ಏನಂತಂದರೆ ಈಗ ಸಿಲಿಂಡರ್ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಆ ಕಾರಣಕ್ಕಾಗಿ ಈಗ ಅನಿವಾರ್ಯವಾಗಿ ಈಗ ಸೌದೆ ಒಲೆ ಮೇಲೆ ಅಡಿಗೆಯನ್ನು ಮಾಡ್ತಾ ಇರುವಂಥದ್ದು.
ಕಿಚನ್ ಎಕ್ವಿಪ್ಮೆಂಟ್ ಗ್ಯಾಸ್ ಸಿಲಿಂಡರಿಗೆ ಅವಲಂಬನೆ ಮಾಡಿ ನಾವು ಮಾಡಿದ್ದೇವೆ. ಇದೆಲ್ಲ ಹಿಂದ್ಗಡೆ ಒಂದು ಸ್ವಲ್ಪ ಜಾಗ ಇದೆ, ನಾವು ಕಟ್ಗೆ ಯೂಸ್ ಮಾಡ್ತೇವೆ. ಅದು ಆಲ್ಟರ್ನೇಟಿವ್ ಜಾಗದಲ್ಲಿ ನಮ್ಗೆ ಮಾಡಲಿಕ್ಕೆ ಆಗಲ್ಲ. ದಯವಿಟ್ಟು ಸರ್ಕಾರ ಇದರ ಕಡೆ ಎಚ್ಚೆತ್ತುಕೊಂಡು ಒಂದು 2 ಸಿಲಿಂಡರ್ ಹೋಗುವಂಥ ಹೋಟೆಲಿಗೆ 1 ಸಿಲಿಂಡರ್ ಕಮರ್ಷಿಯಲ್ ಕೊಡುವಂಥ ವ್ಯವಸ್ಥೆ ನಮ್ಮ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಿಗೂ ನಾವು ಇವತ್ತು ಮನವಿಯನ್ನು ಸಲ್ಲಿಸ್ತೇವೆ. ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಕಡೆ ಗಮನ ಕೊಡಬೇಕು. ಇಲ್ಲಾಂದ್ರೆ ನಾವು ಬೀದಿಗಿಳಿದು ತಾಟಿ ಹಿಡ್ಕೊಂಡು ಬೇಡುವಂಥ ಪರಿಸ್ಥಿತಿ ಬರ್ತದೆ. ದಾವಣಗೆರೆಯಲ್ಲಿ 3 ಸ್ಟಾರ್ ಹೋಟೆಲ್ಗಳಿಗೂ ಗ್ಯಾಸ್ ಇಲ್ಲದ ಕಾರಣಕ್ಕೆ ವರಾಂಡದಲ್ಲಿ ಸೌದೆ ಒಲೆ ಹಾಕೊಂಡು ಅಡುಗೆ ಮಾಡುತ್ತಿದ್ದಾರೆ. ಆದರೆ ಗ್ಯಾಸ್ನಲ್ಲಿ ಅಡುಗೆ ಮಾಡುತ್ತಿದ್ದ ಭಟ್ಟರು ಇದೀಗ ಸೌದೆ ಒಲೆಗೆ ಒಗ್ಗಿಕೊಳ್ಳೋದೇ ಕಷ್ಟವಾಗ್ತಿದೆ. ಸಾಕಷ್ಟು ಜಾಗ ಇದೆ, ವಿಶಾಲವಾದ ಜಾಗ ಇದೆ. ನಮಗೆ ಕಟಿಯೋದು ಸವಲತ್ತಿದೆ, ಮೊಟ್ಟೆಗಳಿದಾವೆ, ಕಾಯಿ ಒಡೆದೋದು ಅಷ್ಟು ನಮಗೆ ರಾ ಮೆಟೀರಿಯಲ್ ಅದಕ್ಕೆಲ್ಲ ಸಿಗುತ್ತೆ. ಇದನ್ನು ಮಾಡೋರಲ್ಲ, ಪ್ರಿಪರೇಷನ್ ಮಾಡೋರು ಕುಕ್ಕುಗಳು, ಅವ್ರಿಗೆ ಸ್ವಲ್ಪ ಇದು ಕಷ್ಟ ಅನ್ನಿಸ್ತದೆ. ಅವ್ರು ಅದಕ್ಕೆ ಹೊಂದ್ಕೊಂಡಿದಾರಲ್ಲ, ಈಗ ಬದಲಾವಣೆ ಮಾಡ್ಕೋಬೇಕು ಅವರು. ಹಂಗಾಗಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ರಾಯಚೂರಿನಲ್ಲಿ ಲಾಕ್ಡೌನ್ ದಿನಗಳ ಸ್ಥಿತಿ ಎದುರಾಗಿದೆ ಅಂತಾರೆ ಮಾಲೀಕರು. ಹೋಟೆಲ್ ಸಿಬ್ಬಂದಿಗೂ ಸಂಬಳ ಕೊಡಲಾಗದ ಸ್ಥಿತಿ. ಸೌದೆ ಒಲೆ ಬಳಸಿಕೊಂಡು ಅಡುಗೆ ಮಾಡುತ್ತಿದ್ದರೂ ಜನರಿಗೆ ಬೇಕಾದ ತಿಂಡಿ ಊಟ ಕೊಡಲಾಗ್ತಿಲ್ಲ. ಈಗ ಇಡ್ಲಿ ಮತ್ತು ರೈಸ್ ಐಟಮ್ 2 ಇಟ್ಕೊಂಡಿದ್ದೀವಿ. ಹತ್ತತ್ರ ಇದು ಒಂದು ಅಧಿಕೃತ ಲಾಕ್ಡೌನ್ ಆದಂಗೆ ಆಗಿದೆ. ಜನ ಬರ್ತಾ ಇದ್ದಾರೆ, ಅವಾಗ ಜನ ಇದ್ದಿಲ್ಲ, ನಾವು ಇದು ಮಾಡ್ತೀವಿ. ಜನ ಇದ್ರೂ ಈಗೇನು ಕೊಡೋಕ್ಕಾಗದ ಪರಿಸ್ಥಿತಿ ಬಂದಿದೆ. ಚಿತ್ರದುರ್ಗದಲ್ಲಿ ಕಟ್ಟಿಗೆ ಒಲೆಗಳನ್ನು ಬಳಸಿಕೊಂಡು ಅಡುಗೆ ಮಾಡಲಾಗ್ತಿದೆ. ಕಟ್ಟಿಗೆ ಒಲೆ ಇಡಲು ಹೋಟೆಲ್ನೊಳಗೆ ಜಾಗವಿಲ್ಲದ ಕಾರಣಕ್ಕೆ ಅಕ್ಕಪಕ್ಕದ ಗಲ್ಲಿಗಳಲ್ಲಿ ಬೀದಿಗಳಲ್ಲಿ ಅಡುಗೆ ಮಾಡಲಾಗ್ತಿದೆ. ಹೀಗೆ ಸೌದೆ ಬಳಕೆ ಹೆಚ್ಚುತ್ತಿರುವಾಗಲೇ ಸೌದೆಯನ್ನೇ ಬಂಡವಾಳ ಮಾಡಿಕೊಂಡಿರುವ ವ್ಯಾಪಾರಿಗಳು ಸೌದೆ ಬೆಲೆ ಏರಿಸಿದ್ದಾರೆ. ಟನ್ಗೆ 2,500 ಕೊಡಬೇಕಿದ್ದ ಜಾಗದಲ್ಲೇ ಇದೀಗ 5,000 to 10,000 ಕೊಡಬೇಕಾಗಿದೆ. 50% ಈಗ ಮಾಡ್ತಾ ಇದೀವಿ. 100% ಐಟಮ್ ಅಲ್ಲಿ 50% ಮಾಡಿದೀವಿ ನಾವು. ಅದರಲ್ಲಿ ಎಲ್ಲ ಕಡಿತ ಮಾಡಿಬಿಟ್ಟಿದೀವಿ ಐಟಮ್ ಎಲ್ಲ. ಸೌದೆಯನ್ನು ಸ್ವಲ್ಪ ಡಿಮ್ಯಾಂಡ್ ಆಗ್ತಾ ಇದೆ ಇವಾಗ. ಸೌದೆ ನಾವು ಈಗ 4,000 5,000 ತಗೋಬರೋದು ಈಗ 5,000 10,000 12,000 ಅಂತಾರೆ ಇವಾಗ. ಹಾಸನದ ಹಾಸ್ಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಿದೆ. ಗ್ಯಾಸ್ ಹೊಂದಿಸಲು ಹಾಸ್ಟೆಲ್ ವಾರ್ಡನ್ ಪರದಾಡುವಂತಾಗಿದೆ. ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಗ್ಯಾಸ್ ಸಮಸ್ಯೆ ಎದುರಾಗಿದ್ದು ಕಟ್ಟಿಗೆ ಸಂಗ್ರಹಿಸಿಕೊಳ್ಳಲಾಗ್ತಿದೆ. ಏಪ್ರಿಲ್ನಲ್ಲಿ ನಡೆಯಲಿರುವ ವಾರ್ಷಿಕ ಜಾತ್ರೋತ್ಸವದ ಹಿನ್ನೆಲೆಯಲ್ಲಿ ಈಗಾಗಲೇ ಸೌದೆ ಸಂಗ್ರಹ ಕಾರ್ಯ ನಡೆಯುತ್ತಿದೆ. ಈಗ ಯುದ್ಧದಿಂದಾಗಿ ನಮಗೆ ಗ್ಯಾಸ್ ಸಿಲಿಂಡರ್ ಬೆಲೆ, ಗ್ಯಾಸ್ ಸಿಲಿಂಡರ್ ಸಿಕ್ಕುವುದಿಲ್ಲ, ಅಡಿಗೆ ಗ್ಯಾಸ್. ಆದರೂ ಸಿಕ್ಕಿದ್ದಕ್ಕೆ ಬೆಲೆ ಜಾಸ್ತಿ ಆಗಿದೆ. ಮೊನ್ನೆ ನಾವು ಕೊಂಕಣ್ ಗ್ಯಾಸ್ನವರಿಂದ 10 ಸಿಲಿಂಡರ್ ತರಿಸಿದ್ದೇವೆ. ನಮಗೆ ದಿವಸದಿಂದ 5-6 ಸಿಲಿಂಡರ್ಗಳು ಬೇಕಾಗ್ತದೆ. ಇವತ್ತು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ಒಲೆಯ ವ್ಯವಸ್ಥೆ, ಕಟ್ಟಿಗೆ ಒಲೆಯ ವ್ಯವಸ್ಥೆಯನ್ನು ಮಾಡಿ 2 ಲೋಡ್ ಸೌದೆಯನ್ನು ನನ್ನ ಮನೆಯಿಂದ ಒಡೆದ ಸೌದೆಯನ್ನು ತಂದಿದ್ದೇನೆ. ಕಳ್ಳರು, ಕಾಳಸಂತೆಕೋರರ ಕಾಟ, ಸಿಲಿಂಡರ್ ಕಾಪಾಡಿಕೊಳ್ಳುವುದೇ ಸವಾಲು. ಗ್ಯಾಸ್ ಅಭಾವ ಸೃಷ್ಟಿ ಆಗುತ್ತಲೇ ಇದೀಗ ಮನೆಗಳಿಗೆ ಸಪ್ಲೈ ಮಾಡುವಾಗ ಸಿಲಿಂಡರ್ಗಳನ್ನೇ ಕದಿಯುವ ಕೆಲಸ ಆಗ್ತಿದೆ. ಆಟೋದಲ್ಲಿದ್ದ 3 ಸಿಲಿಂಡರ್ ಕದ್ದು ಪರಾರಿಯಾಗಿರುವ ಘಟನೆ ಬೆಂಗಳೂರಿನ ಶ್ರೀರಾಂಪುರದ ಬಳಿ ನಡೆದಿದೆ. ಇದು ಶ್ರೀರಾಂಪುರ ಡೆಲಿವರಿ ಆಟೋದಲ್ಲಿ ಹೋಗ್ತಾರೆ, ಸಿವಿಲ್ ಆಟೋದಲ್ಲಿ ಹೋಗ್ತಾರಲ್ವಾ. ಸಿಲಿಂಡರ್ ತಾವಾಗಿ ಮನೆಗೆ ಸಪ್ಲೈ ಮಾಡೋಕೆ ಹೋಗಿದ್ದಾನೆ. ಅಲ್ಲಿ ಸಪ್ಲೈ ಮಾಡೋಕೆ ಹೋಗ್ತಾವ ಇವ್ರೇನು ಮಾಡೋರೆ 3 ಸಿಲಿಂಡರ್ ಎತ್ಕೊಬಿಟ್ಟಾರೆ ಯಾರ ಕೆಳಗಿಂದ. ಆಮೇಲೆ ಕೆಳಗೆ ಬಂದು CCTV ಅದೆಲ್ಲ ಚೆಕ್ ಮಾಡೋ, CCTV ಯಾವ ಇದಿಲ್ಲ ಎಲ್ಲ ನೋಡೋಮೇಲೆ ಬೇರೆಯವ್ರ ಅಕ್ಕಪಕ್ಕದಲ್ಲಿ ಇದ್ದಾರೆ ಕೇಳಿದ್ಕೆ ಹಿಂಗಂತ ಅಂದ್ಬಿಟ್ಟು ನಾವು ನಿಮ್ಮವ್ರು ಏನಂತ ತಿಳ್ಕೊಂಡಂತ ಸುಮ್ಮನೆ ಆಗ್ಬಿಟ್ಟ. ಅವಾಗ ಹುಡುಗ ಬಂದು ಹತ್ಕೊಂಡು ಬಂದು ಈ ಥರ ಹಿಂಗಾಗೋಯ್ತು ಅಂತ ಅಂದ್ಬಿಟ್ಟು ಇದು ಮಾಡಿ. ಕಾಳಸಂತೆಕೋರರ ಮೇಲೆ ಸರ್ಕಾರ ಕಡಿವಾಣ ಹಾಕುತ್ತೆ ಅಂತಾರೆ ಗೃಹ ಸಚಿವ ಪರಮೇಶ್ವರ್. ಕಾಳಸಂತೆಯಲ್ಲಿ ಹೋರ್ಡಿಂಗ್ ಮಾಡಿ ಹೆಚ್ಚು ಬೆಲೆಗೆ ಮಾರಾಟ ಮಾಡೋದನ್ನು ಖಂಡಿತವಾಗಿ ನಾವು ಮಾನಿಟರ್ ಮಾಡ್ತೀವಿ ಮತ್ತು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ನ್ಯೂಸ್ 18 ಕನ್ನಡ ಕೂಡ ಕಾಳಸಂತೆಕೋರರ ವಿರುದ್ಧ ಸಮರ ಸಾರಿದೆ. ಗ್ಯಾಸ್, ಪೆಟ್ರೋಲ್, ಅಡುಗೆ ಎಣ್ಣೆ ಅನಧಿಕೃತವಾಗಿ ಸ್ಟಾಕ್ ಮಾಡ್ತಿದ್ದಾರೆ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರೆ. ಅಕ್ರಮ ವೀರರ ವಿರುದ್ಧ ನ್ಯೂಸ್ 18 ಸಮರ. ವಿಡಿಯೋ ಮಾಡಿ 6304923023ಕ್ಕೆ ಕಳುಹಿಸಿ. ಬನ್ನಿ ಕಾಳಸಂತೆಕೋರರಿಗೆ ಬ್ರೇಕ್ ಹಾಕೋಣ. ಇದು ನ್ಯೂಸ್ 18 ಕಳಕಳಿ. ನ್ಯೂಸ್ 18 ಕನ್ನಡ ಕ್ಯಾಂಪೇನ್ ಮಾಡುತ್ತಲೇ ಹಲವು ಕಡೆ ಸಿಲಿಂಡರ್ ಕಾಳಸಂತೆಕೋರರು ಪೊಲೀಸರು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳ ಬಲೆಗೆ ಬೀಳುತ್ತಿದ್ದಾರೆ. ಕೋಲಾರದ ನರಸಾಪುರ, ವೇಮಗಲ್ನಲ್ಲಿ ರೀಫಿಲ್ಲಿಂಗ್ ದಂಧೆಯೇ ಶುರುವಾಗಿದೆ.
ಕೆಜಿಗೆ 90 ರೂಪಾಯಿ ಇದ್ದ ಗ್ಯಾಸ್ 300 ರೂಪಾಯಿವರೆಗೂ ಮಾರಾಟವಾಗ್ತಿದೆ. ನ್ಯೂಸ್ 18 ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಇದು ಬಯಲಾಗಿದೆ. ಇದನ್ನು ಕೂಡಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಸರ್ಕಾರ, ಇಲ್ಲಿರೋ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಕೂಡ ಸೇರಿ ಅವ್ರ ಮೇಲೆ ಖಂಡಿತವಾಗಿ ಏನು ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡು ಇದನ್ನು ಸರಿಯಾದ ರೀತಿಯಲ್ಲಿ ಫಲಾನುಭವಿಗಳಿಗೆ ತಲುಪಿಸುವಂಥ ಕೆಲಸ ಮಾಡಿದರೆ ಮಾತ್ರನೇ ಇದಕ್ಕೆ ನ್ಯಾಯ ಒದಗಿಸಿದಂಗಾಗುತ್ತೆ. ಈ ಮಧ್ಯೆ ದಾವಣಗೆರೆಯಲ್ಲಿ ಬೀದಿ ಬದಿ ಹೋಟೆಲ್ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಗೂಡಂಗಡಿಗಳಲ್ಲಿ ಬಳಕೆ ಮಾಡುತ್ತಿದ್ದ ಗೃಹ ಬಳಕೆ ಸಿಲಿಂಡರ್ ವಶಕ್ಕೆ ಪಡೆದಿದ್ದಾರೆ. ಯಾದಗಿರಿಯಲ್ಲಿ ಕೆಲ ಹೋಟೆಲ್ಗಳ ಮೇಲೆ ದಾಳಿ ಮಾಡಿರುವ ಎಸಿ ತಹಶೀಲ್ದಾರ್ ಟೀಮ್ ಗೃಹ ಬಳಕೆ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಗೋಡೌನ್ಗಳ ಮೇಲೂ ದಾಳಿಯಾಗಿದ್ದು ತಪಾಸಣೆ ಮಾಡಲಾಗಿದೆ. ಈ ಎಲ್ಲದರ ಮಧ್ಯೆಯೇ ಸರ್ಕಾರ ಕೂಡ ಗ್ರಾಹಕರಿಗೆ ಆಶ್ವಾಸನೆ ಕೊಟ್ಟಿದೆ. ಇರೋದ್ರಲ್ಲಿ ನಾವೀಗ ಇಷ್ಟು ಎಸೆನ್ಷಿಯಲ್ ಆಗಿ ತೀರಾ ಅವಶ್ಯಕತೆ ಇರುವಂಥ ಜಾಗಗಳಲ್ಲಿ ಈ ಕಮರ್ಷಿಯಲನ್ನು ಕೊಡ್ತೇವೆ. ಅದಕ್ಕೆ ಯಾರೂ ಕೂಡ ಆತಂಕ ಪಡಬೇಕಾಗಿಲ್ಲ. ಹೋಟ್ಲ್ ಮಾಲೀಕರನ್ನು ಕರೆಸಿದ್ದೆ. ಶ್ಯಾಮರಾಜ್ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಜಂಟಿ ಕಾರ್ಯದರ್ಶಿಗಳು ಎಲ್ಲ ಕೂಡ ಬಂದಿದ್ದರು. ಅವ್ರಿಗೂ ಕೂಡ ಹೇಳಿದೆ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಕೂಡ ಸಹಕರಿಸಬೇಕು. ಬೆಂಗಳೂರಲ್ಲಿ ಗ್ಯಾಸ್ ಸಿಲಿಂಡರ್ ಆಟೋಸ್ ಇದೆ, ಅವ್ರಿಗೆ ಕೂಡ ಕೊಡಬೇಕಂತ ಸೂಚನೆ ಕೊಟ್ಟಿದೆ. ಹೌದು, ಅವರು ಕ್ಯೂನಲ್ಲಿದ್ದಾರೆ. ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಬೇಕಂದ್ರೆ ಅವ್ರ ಬದುಕು ಅದರ ಮೇಲೆ ನಿಂತಿದೆ. ಅದರಿಂದ ಗ್ಯಾಸ್ ಉಪಯೋಗಿಸುವಂಥ ಆಟೋಗಳು ಕೂಡ ವ್ಯವಸ್ಥೆ ಮಾಡಬೇಕು ಅಂತ ಸಲಹೆ ಮಾಡಿದ್ದೀನಿ. ಇದರಲ್ಲಿ ಎಷ್ಟು ಮಿನಿಮಮ್ ಇರ್ತದೆ ಅಷ್ಟಾದ್ರೂ ಕೊಡೋ ಥರ ಮಾಡಬೇಕು ಅಂತ ಹೇಳಿದ್ದೀನಿ. ಸರ್ಕಾರ ಇಷ್ಟೆಲ್ಲ ಭರವಸೆ ಕೊಟ್ಟರೂ ಕೂಡ ಸಿಲಿಂಡರ್ಗಾಗಿ ಆತಂಕ ಎದುರಾಗೋದು, ಕ್ಯೂ ನಿಲ್ಲೋದಿಲ್ಲ. ಹಾಗಾಗಿ ಇನ್ನೊಂದಿಷ್ಟು ದಿನ ಈ ಗ್ಯಾಸ್ ಗಲಾಟೆಗಳು ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದು ಗ್ಯಾಸ್ನ ಕಥೆ. ಆದರೆ ಇನ್ನು ಟ್ರಬಲ್ ಶೂಟರ್ಗೆ ಮತ್ತೊಂದು ಟಾಸ್ಕ್ ಬಂದಿದೆ. ಈ ಬಾರಿ ಮತ್ತೊಂದು ಟ್ರಬಲ್ ಅನ್ನು ಬಗೆಹರಿಸಬೇಕಾಗಿದೆ ಶಿವಕುಮಾರ್ ಅವರು. ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಈ ಹಿಂದೆ ಗುಜರಾತ್ನ ಶಾಸಕರು ಬಂದಿದ್ರು. ಅವರುಗಳಿಗೆ ಬೆಂಗಳೂರಿನಲ್ಲಿ ಆಶ್ರಯವನ್ನು ಕೊಡುವಂಥ ಕೆಲಸವನ್ನು ಮಾಡಲಾಯಿತು. ಗುಜರಾತ್ ಮಾದರಿಯಲ್ಲಿ ಈಗ ಒಡಿಶಾ ರಾಜ್ಯಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಆಗಿದ್ದಾರೆ. ರಾಜ್ಯಸಭೆ ಚುನಾವಣೆ ವೇಳೆ ಗುಜರಾತ್ನಿಂದ ಅಹಮದಾ ಪಟೇಲ್ ಅವರನ್ನ ಶಿವಕುಮಾರ್ ಅವರು ಗೆಲ್ಲಿಸೋದ್ರಲ್ಲಿ ಯಶಸ್ವಿಯಾಗಿದ್ದರು. ಅವತ್ತು ಸುಮಾರು 30-35 ಜನ ಶಾಸಕರುಗಳಿಗೆ ಅವರು ಆಶ್ರಯವನ್ನು ಕಲ್ಪಿಸಿದರು. ಗುಜರಾತ್ನ ಕಾಂಗ್ರೆಸ್ ಶಾಸಕರನ್ನ ಬಿಡದಿಯ ಈಗಲ್ಟನ್ ರೆಸಾರ್ಟ್ಗೆ ಅವತ್ತು ಡಿ ಕೆ ಶಿವಕುಮಾರ್ ಕರೆತಂದಿರು. ಅದೇ ಸಂದರ್ಭದಲ್ಲಿ ಅವರ ಮೇಲೆ ಐಟಿ ರೇಡ್ ಕೂಡ ನಡೆದಿತ್ತು. ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ಗೆ ಈಗ ಮತ್ತೊಂದು ಟಾಸ್ಕ್ ಬಂದಿದೆ. ಅದುವೇ ಗುಜರಾತ್ನಂತೆಯೇ ಒಡಿಶಾದಲ್ಲೂ ಕೈ ಅಭ್ಯರ್ಥಿಯನ್ನು ಗೆಲ್ಲಿಸುವಂತಹ ಗುರಿ. ಅದಕ್ಕಾಗಿ ಒಡಿಶಾದಲ್ಲಿ ಮಾರ್ಚ್ 16ರಂದು ರಾಜ್ಯಸಭೆ ಚುನಾವಣೆ ನಡೆಯುತ್ತೆ. ಬಿಡದಿಗೆ ಈಗ ಒಡಿಶಾದ ಶಾಸಕರನ್ನ ಶಿಫ್ಟ್ ಮಾಡಲಾಗಿದೆ. ಒಡಿಶಾದ 14 ಕಾಂಗ್ರೆಸ್ ಶಾಸಕರ ಪೈಕಿ 8 ಶಾಸಕರು ಬಿಡದಿಗೆ ಶಿಫ್ಟ್ ಆಗಿದ್ದಾರೆ. ಅಂದರೆ ಮೊದಲ ಬಾರಿಗೆ ಗೆದ್ದಿರತಕ್ಕಂತಹ ಶಾಸಕರನ್ನ ವಂಡರ್ಲಾದಲ್ಲಿ, ಒಡಿಶಾದ ಮೊದಲ ಬಾರಿ ಗೆದ್ದಿರುವ 8 ಶಾಸಕರನ್ನ ಕಳಿಸಲಾಗಿದೆ ವಂಡರ್ಲಾಗೆ. ಇಂದು ರಾತ್ರಿ ಅಥವಾ ನಾಳೆ ಒಳಗಡೆ ಇನ್ನಷ್ಟು ಶಾಸಕರು ಒಡಿಶಾದಿಂದ ಬೆಂಗಳೂರಿಗೆ ಬಂದು ತಲುಪಬಹುದು. ಅವರನ್ನು ಕೂಡ ಮತ್ತೆ ಈ ರೆಸಾರ್ಟ್ನಲ್ಲಿ ಇಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾರ್ಚ್ 16ರವರೆಗೂ ಕೂಡ ಬಿಡದಿಯ ವಂಡರ್ಲಾದಲ್ಲಿ ಒಡಿಶಾ ಶಾಸಕರನ್ನ ಲಾಕ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಅವ್ರನ್ನ ಅಲ್ಲೇ ಇರಿಸೋದಕ್ಕೆ ಬೇಕಾಗಿ ನಿರ್ಧರಿಸಿದ್ದಾರೆ. ಅವರು ಬೇರೆಲ್ಲೂ ಕೂಡ ಹೋಗೋದಕ್ಕೆ ಅವಕಾಶಗಳು ಇರೋದಿಲ್ಲ, ಬೇರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕಿಲ್ಲ. ಚುನಾವಣೆ ದಿನವೇ ಒಡಿಶಾದ ಶಾಸಕರನ್ನ ಶಿಫ್ಟ್ ಮಾಡುವಂತಹ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಚುನಾವಣೆಯ ದಿವಸನೇ ಬೆಂಗಳೂರಿನಿಂದ ಭುವನೇಶ್ವರಕ್ಕೆ ಅವರು ಹೋಗ್ತಾರೆ. ವಿಮಾನ ನಿಲ್ದಾಣದಿಂದ ನೇರ ಮತಗಟ್ಟೆಗೆ ಕರೆದೊಯ್ದು ಮತ ಹಾಕಿಸುವಂತಹ ತಂತ್ರಗಾರಿಕೆಯನ್ನು ಈಗ ಹೆಣೆಯಲಾಗಿದೆ. ಒಡಿಶಾದ ಶಾಸಕರಿಗೆ ವಂಡರ್ಲಾದಲ್ಲಿ ಭಾರಿ ಭದ್ರತೆಯನ್ನು ಒದಗಿಸಲಾಗಿದೆ. ಎಲ್ಲೂ ಕೂಡ ಅವರು ಹೋಗದಂತೆ ಲಾಕ್ ಮಾಡಲಾಗಿದೆ. ಅಂದರೆ ಅವ್ರನ್ನ ಬೇರೆ ಯಾರು ಕೂಡ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವಕಾಶಗಳು ಇರೋದಿಲ್ಲ. ರಾಜ್ಯಸಭೆಗೆ ಗೆಲ್ಲಿಸುವ ಮೂಲಕ ಹೈಕಮಾಂಡ್ ಟಾಸ್ಕ್ ಪೂರೈಸುವಂತಹ ಹೆಗ್ಗಳಿಕೆಗೆ ಶಿವಕುಮಾರ್ ಅವರು ಪಾತ್ರರಾಗಬಹುದು. ಟ್ರಬಲ್ ಶೂಟರ್ ಅಸ್ತ್ರವನ್ನೇ ಬಳಸಿಕೊಂಡು ಸಿಎಂ ಪಟ್ಟದ ಮೇಲೂ ಕೂಡ ಕಣ್ಣಿಟ್ಟಿರುವಂಥದ್ದು ಸರ್ವೇ ಸಾಮಾನ್ಯ, ಸಹಜ. ಯಾಕಂದರೆ ಇದೊಂದೇ ಕೆಲಸವನ್ನು ಎಷ್ಟು ದಿವಸ ಅಂತೇಳಿ ಮಾಡೋಕ್ಕಾಗುತ್ತೆ. ಅದಕ್ಕೊಂದು ಅದರ ಒಂದು ಫಲ ತನಗೂ ಕೂಡ ಬೇಕಲ್ವಾ ಅನ್ನುವಂಥ ಯೋಚನೆ ಅವರಲ್ಲಿದ್ದರೆ ಅದು ತಪ್ಪಲ್ಲ. ಯಾಕಂದರೆ ಅವರು ರಾಜಕಾರಣಿ. ಹೈಕಮಾಂಡ್ ಮುಂದೆ ಮತ್ತೊಮ್ಮೆ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವಂಥ ಅವಕಾಶ ಅಂತೂ ಶಿವಕುಮಾರ್ ಅವರಿಗೆ ಸಿಕ್ಕಿದೆ. ಗೊತ್ತಿರಲಿ, ಗುಜರಾತ್ನಲ್ಲಿ ಶಾಸಕರಿಗೆ ಅವರ ರಕ್ಷಣೆ ಕೊಟ್ಟ ನಂತರನೇ ಅವರು ಕರ್ನಾಟಕದಲ್ಲಿ PCCಗೆ ಅಧ್ಯಕ್ಷರಾಗುವಂಥ ಅವಕಾಶ ಸಿಕ್ಕಿದ್ದು. ಈಗ ಮತ್ತೊಂದು ಅದೇ ಸ್ವರೂಪದ ಟಾಸ್ಕ್ ಈಗ ಅವರ ಮುಂದೆ ಬಂದು ನಿಂತಿದೆ. ಶಿವಕುಮಾರ್ ಅವರು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಟಾಸ್ಕ್ ಇಲ್ಲ, ಏನಿಲ್ಲ. ನನ್ನ PCC ಪ್ರೆಸಿಡೆಂಟು ಈ ಥರ ಇದೆ ಅಂತ ಫೋನ್ ಮಾಡಿದ್ರು. ಸೆಕ್ಯುಲರ್ ಪಾರ್ಟೀಸ್ ಎಲ್ಲ ಒಂದಾಗಿದ್ದೀವಿ.
ನಾವು BJD ಅವರು ಇಬ್ಬರು ಸೇರಿ ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಒಬ್ಬ ಡಾಕ್ಟ್ರು ಅವ್ರಿಗೆ ಹಾಕಿದೀವಿ ಅಂತ ಅವರು ನನಗೆ ತಿಳಿಸಿದ್ರು. ಸೊ ಒಬ್ಬ ಪಾರ್ಟಿ ಅಧ್ಯಕ್ಷರು ಫೋನ್ ಮಾಡಿದಾಗ ನಾನು ಅವ್ರಿಗೆ ಗೌರವ ಕೊಡಬೇಕಾದ ನನ್ನ ಡ್ಯೂಟಿ. ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿರೋದ್ರಿಂದ ಜವಾಬ್ದಾರಿ ಇರೋದ್ರಿಂದ ಅವ್ರಿಗೆ ಬನ್ನಿ ಇಲ್ಲೇ ಎಲ್ಲ ಚೆನ್ನಾಗಿ ಒಳ್ಳೆ ವಾತಾವರಣದಲ್ಲಿ ಇರೋರಿಗೆ ನಿಮ್ಮನ್ನ ಇರಿಸ್ತೀವಿ ಅಂತೇಳಿ ಇಲ್ಲಿ ನಾವು ಅವ್ರಿಗೆ ಅರೇಂಜ್ಮೆಂಟ್ ಮಾಡಿದ್ದೀವಿ. ಸೊ ಎಲ್ಲ ಭಾಳ ಖುಷಿಯಾಗಿದ್ದಾರೆ. ಎಲ್ಲರನ್ನು ಮಾತಾಡಿದೆ, ಎಲ್ಲ ಹೊಸಬ್ರೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಒಂದಷ್ಟು ಪಾಠ ಎಲ್ಲ ಹೇಳಿದ್ದೀನಿ. ಸೊ ಹೇಳಿ ಅವರೆಲ್ಲ ಎಲೆಕ್ಷನ್ ಹೋಗ್ತಾರೆ. ಆಪರೇಷನ್ ಕಮಲ ಭೀತಿ ಏನಾದ್ರು ಇದೆಯಾ ಸರ್? ಹೌದು, ಆಪರೇಷನ್ ಕಮಲ ಮಾಡ್ಲಿಕ್ಕೆ ಅವ್ರ ಮೇಲೆಲ್ಲ ಬಹಳ ಒತ್ತಡ ಮಾಡಿ ಅವ್ರಿಗೆ ದೊಡ್ಡ ದೊಡ್ಡ ಆಫರ್ಗಳೆಲ್ಲ ಕೊಡ್ತಾ ಇದ್ದಾರೆ. ಸೊ ಎಲ್ಲರ ಮೇಲೂ ಬಹಳ ಒತ್ತಡ ಇದೆ, ಏನಾದ್ರು ಮಾಡಿ ರಾಜ್ಯಸಭಾ ಸೀಟ್ನ ಗೆಲ್ಲಬೇಕು ಅಂತ. ಅಲಯನ್ಸ್ ಪಾರ್ಟಿ, ಕಮ್ಯುನಿಸ್ಟ್ ಅವರು, BJD ಅವರು, ಕಾಂಗ್ರೆಸ್ ಅವರು 3 ಜನ ಸೇರಿ ಒಗ್ಗಟ್ಟಿನ ಕ್ಯಾಂಡಿಡೇಟ್ ಅನ್ನ ಹಾಕಿದ್ದಾರೆ. ಸೊ ಅದಕ್ಕೆ ಇದು ಮೊದಲನೇ ಹಂತ. ಇದು ಇಂಡಿಯಾ ಅಲಯನ್ಸ್ಗೆ ಒಂದು ದೊಡ್ಡ ಶಕ್ತಿ ತುಂಬುವಂತ ಕೆಲಸ ಆಗ್ತಾ ಇದೆ. ಇದು ಮಾಮೂಲಿ ಅವ್ರು BJP ಅವ್ರು ಮಾಡೋದು ಮಾಡ್ತಾರೆ, ನಾವು ಮಾಡೋದು ನಾವು ಮಾಡ್ತೀವಿ. ಏನಪ್ಪ, ನಾನು ನೋಡಿ ಬಾಲಣ್ಣ ಇದ್ದಾರೆ, ನಮ್ಮ ಯೋಗೇಶ್ ಇದ್ದಾರೆ, ಅವ್ರದ್ದು ಅನುಭವ, ಅವ್ರದ್ದು ಇಲ್ಲೆಲ್ಲ ಅವ್ರ ಕಷ್ಟದಲ್ಲಿ ನಾವಿದ್ದೀವಿ. ಏನಿಲ್ಲ, ಅವ್ರಿಗೂ ಜವಾಬ್ದಾರಿ ಇದೆಯಲ್ಲ, ಎಲ್ಲರಿಗೂ ನಮ್ಮ ಜಿಲ್ಲೆ ಎಲ್ಲ ಶಾಸಕರಿಗೂ ಜವಾಬ್ದಾರಿ ಇದೆ. ಎಲ್ಲಾನು ಕಾಪಾಡ್ಬೇಕಂತ ನಮ್ಮ ಡ್ಯೂಟಿ ಅಲ್ವಾ. ಇಲ್ಲಿ ಯಾರು ಬರಲ್ಲ, ಅದು ಬೇರೆ ವಿಚಾರ. ಯಾರು ಬರೋಕ್ಕೂ ಆಗುದಿಲ್ಲ, ಮುಟ್ಟಕ್ಕೂ ಆಗುದಿಲ್ಲ, ಮಾತಾಡಕ್ಕೂ ಆಗುದಿಲ್ಲ, ಅವಕಾಶ. ನಾನು ಯಾಕ್ರಿ ಕನ್ಸು ಕಾಣಲಿ? ನಾನು ಕನಸಲ್ಲಿ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ.